ಟನ್ಗಟ್ಟಲೆ ಭಾರ ಹೊತ್ತು ಫ್ಲೈಟ್ ರೀತಿಯಲ್ಲಿ ಹಾರಾಡತ್ತಂತೆ. ಪ್ರಮುಖವಾಗಿ ಇದಕ್ಕೆ ರೆಕ್ಕೆ ಇದ್ರೂ ಕೂಡ ಹಾರಾಡಕ್ಕಾಗಲ್ಲ, ಹೊಡೆಯಲ್ವಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು. ಇದರ ವಿಶಿಷ್ಟತೆ ಏನು, ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಒಂದು ಶಾಲೆಯ ಶಿಕ್ಷಕರು ಮತ್ತು ಪೋಷಕರು ತೋರಿಸ್ಕೊಟ್ಟಿದ್ದಾರಂತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜ್ಞಾನಾರ್ಜನೆಯಾಗಬೇಕು ಅಂದ್ರೆ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅನ್ನೋ ಗಾದೆ ಮಾತಿದೆ. ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ತರಗತಿಗಳಲ್ಲಿ ಕೋಶದ ಬಗ್ಗೆ ಹೇಳಿಕೊಟ್ರೆ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳುವ ಮೂಲಕ ದೇಶ ಸುತ್ತೋದರ ಮಹತ್ವವನ್ನ ತಿಳಿಸಲಾಗುತ್ತೆ. ಅದರಂತೆ ಶಿವಮೊಗ್ಗ ತಾಲೂಕಿನ ಲಿಂಗಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಅವರ ಪೋಷಕರು ತಮ್ಮ ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪ್ರವಾಸ ಮಾಡಿಸುವ ಮೂಲಕ ಬಾಲ್ಯದ ಕುತೂಹಲ ತಣಿಸುವ ಜೊತೆಗೆ ವಿಭಿನ್ನ ಅನುಭವವನ್ನ ಕಟ್ಟಿಕೊಟ್ಟಿದ್ದಾರೆ. ಜನ ಮಕ್ಕಳು ನಾವು ಹೋದ್ವಿ ಸರ್. ಹೆಚ್ಚು ಕಮ್ಮಿ ನಾವು 4 ಗಂಟೆ ಮೊದಲೇ ನಾವು ರೀಚ್ ಆಗಿದ್ವಿ. ಯಾಕಂದರೆ ಒಳಗಡೆ ಹೋಗಿ ಅದು ಮೊದಲನೇ ಉದ್ದೇಶನೇ ನಮಗೆ ಏರ್ಪೋರ್ಟನ್ನು ತೋರಿಸಿ ಅದನ್ನು ಸಂಭ್ರಮಿಸಬೇಕು, ಅನುಭವಿಸಬೇಕು ಅಂತೇಳಿ ಅಲ್ಲಿಯ ಸ್ಥಳೀಯರು ತುಂಬ ಖುಷಿಪಟ್ಟರು. ಸಾನದ ಮೂಲಕ ಪ್ರಯಾಣ ಮಾಡೋಕ್ಕೆ ಬಂದಿರೋದನ್ನು ಅವರು ಬಹಳ ಹೆಮ್ಮೆಯಿಂದನೇ ನಮ್ಮನ್ನು ಸ್ವಾಗತಿಸಿದರು. ಶಿವಮೊಗ್ಗ ಚಿಕ್ಕಮಗಳೂರು ಗಡಿಯಂಚಿನಲ್ಲಿರೋ ಕಾಡಂಚಿನ ಗ್ರಾಮ ಲಿಂಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸಿಲಿಕಾನ್ ಸಿಟಿಗೆ ಫ್ಲೈಟ್ನಲ್ಲಿ ಭರ್ಜರಿಯಾಗಿ ಪ್ರಯಾಣ ಬೆಳೆಸಿದ್ರು. ಇದೇ ಮೊದಲ ಬಾರಿಗೆ ವಿಮಾನದಲ್ಲಿ, ಅದರಲ್ಲೂ ವಿಂಡೋ ಸೀಟ್ನಲ್ಲಿ ಕುಳಿತು ಭುವಿಯನ್ನ ಕಂಡು ಸಖತ್ತು ಎಂಜಾಯ್ ಮಾಡಿದ್ರು. ಬೆಂಗಳೂರಿನ ಹಲವು ಸ್ಥಳಗಳನ್ನ ವೀಕ್ಷಿಸಿ ವಿಶೇಷ ಅನುಭವ ಪಡೆದು ಖುಷಾದ್ರು. ನಾವು 3 ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಬೆಂಗಳೂರಿಗೆ ಹಮ್ಮಿಕೊಂಡೆವು. ವಿಶೇಷ ಏನೆಂದರೆ ನಾವು ವಿಮಾನದಲ್ಲಿ ಹೋಗಿದ್ದು. ಇದು ನನ್ನ ಕುಟುಂಬದಲ್ಲಿ ನಾನೇ ಫಸ್ಟ್ ವಿಮಾನದಲ್ಲಿ ಹೋಗಿದ್ದು. ನನಗೆ ತುಂಬ ಹೆಮ್ಮೆ ಅನಿಸುತ್ತಿತ್ತು. ವಿಮಾನವು ತುಂಬ ಸ್ವಚ್ಛತೆಯಿಂದ ಕೂಡಿತ್ತು. ನಾವೆಲ್ಲರೂ ಕಿಟಕಿಯ ಬಳಿ ಕುಳಿತುಕೊಂಡೆವು. ಒಟ್ನಲ್ಲಿ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲಾ ಮಕ್ಕಳು ಸಾಮಾನ್ಯವಾಗಿ ಬಸ್ಸು ಅಥವಾ ಟೆಂಪೋ ಟ್ರಾವೆಲ್ಸ್ ಮೂಲಕ ಪ್ರವಾಸ ಮಾಡುವುದು ಸಾಮಾನ್ಯ. ಆದರೆ ಲಿಂಗಾಪುರ ಶಾಲೆಯ ಮಕ್ಕಳು ಮೊದಲ ಬಾರಿಗೆ ವಿಮಾನದಲ್ಲಿ ಶೈಕ್ಷಣಿಕ ಪ್ರವಾಸವನ್ನ ಮುಗಿಸಿ ಬಂದಿರೋದು ನಿಜಕ್ಕೂ ವಿಶೇಷ. ಕ್ಯಾಮರಾಮ್ಯಾನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.